ಒಂದು ಸೈನ್ ಒಂದು ಒಪ್ಪಂದ ಇದರ ಬೆಲೆ ಭಾರತದ ರೈತನೇ ಆಗಿದ್ರೆ, ನಾವು ತಿನ್ನುವಂತಹ ಅಕ್ಕಿ ಕುಡಿಯುವಂತಹ ಹಾಲು ವಿದೇಶದಿಂದ ಬರೋದೇ ಆದ್ರೆ, ನಾನು ಹೇಳ್ತಿರೋದು ಒಂದು ಸಿನಿಮಾದ ಕಥೆ ಅಲ್ಲ. ಅಮೆರಿಕ ಮತ್ತು ಭಾರತದ ಮಧ್ಯೆ ಇತ್ತೀಚೆಗೆ ಏನೋ ಒಂದು ಟ್ರೇಡ್ ಡೀಲ್ ಆಗಿದೆ. ಅದರ ಬಗ್ಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಾ ಇರೋದ್ರ ಸತ್ಯಕತೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಏನಕ್ಕೆ ನಮ್ಮ ರೈತರು ಬೀದಿಗಿಳಿದು ಈ ಟ್ರೇಡ್ ಡೀಲ್ ಅಗೇನೆಸ್ಟ್ ಆಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ? ಇಷ್ಟಕ್ಕೂ ರೈತರಿಗೆ ಹಾನಿಯಾಗುವಂತಹ ಒಪ್ಪಂದಗಳೇನಿದೆ, ಇದರಿಂದ ಏನು ಆ ರೈತರಿಗೆ ಮೋಸ ಆಗ್ತಿದೆ ಅಥವಾ ರೈತರಿಗೆ ಏನಕ್ಕೆ ಇಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನು ನಮ್ಮ ಭಾರತದಲ್ಲಿ ಇರತಕ್ಕಂಥ ರೈತರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಅಂದ್ರೆ, ಒಬ್ಬೊಬ್ಬ ರೈತರ ಬಳಿ ಒಂದೊಂದು ರೀತಿ ಜಮೀನುಗಳಿರ್ತವೆ. ಒಬ್ಬರ ಬಳಿ 1 ಎಕರೆ ಇರ್ಬೋದು, ಇನ್ನೊಬ್ಬರ ಬಳಿ 2 ಎಕರೆ, ಇನ್ನೊಬ್ಬರ ಬಳಿ 3 ಅಥವಾ 5 ಎಕರೆ ಈ ರೀತಿ ಇರಬಹುದು. ಅಂಡ್ ಅವರ ಬೆಳೆ ಬೆಳಿಬೇಕು ಅಂತಂದ್ರೆ ಅವರು ಸಾಲ ಮಾಡಿರ್ತಾರೆ. ಆ ಸಾಲಕ್ಕೆ ಬಡ್ಡಿ ಕಟ್ಟಬೇಕಾಗಿರ್ತದೆ. ಅಂಡ್ ಮಳೆ ಬಂದ್ರೆ ಅವ್ರ ಬದುಕಿರುತ್ತೆ, ಇಲ್ಲಾಂದ್ರೆ ಇಲ್ಲ. ಕೆಲವೊಂದು ಬೋರ್ ಒಳಗೆ ಬತ್ತಿ ಹೋಗೋ ಚಾನ್ಸಸ್ ಗಳಿರ್ತವೆ. ಅದೇ ನಾವು ಅಮೆರಿಕ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ, ಅಮೆರಿಕದ ಬಳಿ ಇರ್ತಕ್ಕಂಥದ್ದು ಅವ್ರ ಹತ್ರ ಒಬ್ಬೊಬ್ಬರ ಹತ್ರ ಸಾವಿರಾರು ಎಕರೆಗಳೇ ಇರ್ತವೆ. ಅದಲ್ಲದೆ ಕಾರ್ಪೊರೇಟ್ ಕಂಪನಿಗಳೇ ಡೈರೆಕ್ಟ್ ಆಗಿ ಫಾರ್ಮಿಂಗ್ ಮಾಡ್ತಾರೆ. ಅಂಡ್ ಅವ್ರಿಗೆ ಏನು ಸಾಲದ ಹೊರೆ ಅನ್ನೋದು ತುಂಬಾ ಕಡಿಮೆ ಇರುತ್ತೆ. ಸಾಲ ಅನ್ನೋದು ಇರೋದಿಲ್ಲ. ಸರ್ಕಾರದಿಂದ ಸಬ್ಸಿಡಿಗಳು ಅನ್ನೋದು ಸಿಗ್ತಾ ಇರುತ್ತೆ. ಅಂಡ್ ಅವ್ರು ಬಳಸುವಂತಹ ಒಂದು AI ಟೆಕ್ನಾಲಜಿ ಆಗಿರ್ಬೋದು, ಡ್ರೋನ್ಸ್ ಆಗಿರ್ಬೋದು, ಆಟೋಮೇಷನ್ ಆಗಿರ್ಬೋದು. ಈಗ ಅವ್ರೇನಾದ್ರು ಔಷಧಿನ ಸಿಂಪಡಿಸಬೇಕು ಅಂತಂದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಏನು ಡ್ರೋನ್ಗಳ ಮೂಲಕ ಸಿಂಪಡಿಸ್ತಾರೆ. ಯಾಕಂತಂದ್ರೆ ಎಕರೆಗಳಟ್ಲೆ ಅವರು ಒಂದೇ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ, ಸುತ್ತಮುತ್ತಲ ಅವ್ರದ್ದೇ ಜಮೀನು ಇರೋದ್ರಿಂದ. ಇಷ್ಟೆಲ್ಲ ಒಂದು ಟೆಕ್ನಾಲಜಿನ ಬಳಸ್ಕೊಂಡು ಅವ್ರು ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರಿಗೆ ಕಡಿಮೆ ಬೆಳೆಯಲ್ಲಿ ಹೆಚ್ಚು ಫಲ ಬರುತ್ತೆ ಅಂತಾನೆ ಹೇಳ್ಬೋದು. ಅವರು ಬೆಳೀತಾರೆ. ಅಂಡ್ ಆ ಎಲ್ಲ ಪದಾರ್ಥಗಳು ನಮ್ಮ ಮಾರುಕಟ್ಟೆಗೆ ಬಂದಿದೆ ಅಂತಂದ್ರೆ, ಮತ್ತೆ ಅದೇ ರೀತಿಯಾದ ಒಂದು ಬೆಳೆ ನಮ್ಮ ರೈತರು ಕಷ್ಟಪಟ್ಟು ದುಡಿದು ನಮ್ಮ ಮಾರುಕಟ್ಟೆಗೆ ಆಗ್ತಾ ಇದೀವಿ. 2 ರೀತಿಯಾದ ಪದಾರ್ಥಗಳು ಒಂದೇ ಮಾರುಕಟ್ಟೆಯಲ್ಲಿ ತೂಗೋದಾದ್ರೆ, ಅವ್ರದ್ದು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ನಮ್ಮ ರೈತರು ಕಷ್ಟಪಟ್ಟು ದುಡ್ದಿರೋದು ಹೆಚ್ಚು ಬೆಲೆಗೆ ಹೋಗ್ಬೇಕಾಗುತ್ತೆ. ಅವಾಗ ಏನ್ ಮಾಡ್ತಾರೆ, ಮಾರ್ಕೆಟ್ ಅಲ್ಲಿ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಅವ್ರಿಗೆ ಸರಿಯಾದ ಒಂದು ಬೆಲೆ ಸಿಗುವುದಿಲ್ಲ ಅಂತ ಕೂಡ ರೈತರ ಆತಂಕವನ್ನ ವ್ಯಕ್ತಪಡಿಸ್ತಾ ಇದಾರೆ ಅಂತಾನೆ ಹೇಳ್ಬೋದು. ಅಮೆರಿಕದಲ್ಲಿ ಬೆಳೆದಿರತಕ್ಕಂಥ ಗೋಧಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಇವೆಲ್ಲ ಕಡಿಮೆ ಬೆಲೆಯಲ್ಲಿ ಬೆಳೀತಾರೆ ಅವರು. ಏನಕ್ಕಂತಂದ್ರೆ, ಅವರು ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು, ಆಟೋಮೇಷನ್ ಯೂಸ್ ಮಾಡ್ಕೊಂಡು ಅವರು ಅಗ್ರಿಕಲ್ಚರ್ ಮಾಡೋದ್ರಿಂದ ಸೊ ಅವೆಲ್ಲ ಔಟ್ಪುಟ್ ಬರೋಷ್ಟೊತ್ತಿಗೆ ಮಾರುಕಟ್ಟೆ ಬೆಲೆಗೆ ಅದು ಕಡಿಮೆ ಬೆಲೆಗೆ ಬರುತ್ತೆ. ಆ ರೀತಿ ಕಡಿಮೆ ಬೆಲೆ ಇರತಕ್ಕಂಥ ಏನು ಪದಾರ್ಥಗಳು ನಮ್ಮ ಭಾರತದ ಮಾರುಕಟ್ಟೆಯನ್ನು ಸೇರಿದವ ಅಂತಂದ್ರೆ, ಅಂಡ್ ನಮ್ಮ ಭಾರತದಲ್ಲಿ ರೈತರು ಕಷ್ಟಪಟ್ಟು ದುಡಿದಿರ್ತಕ್ಕಂಥ ಪದಾರ್ಥಗಳು ಮಾರುಕಟ್ಟೆಗೆ ಹೋಗಿದ್ದಾವೆ ಅಂತಂದ್ರೆ, ಅವ್ರ ಪದಾರ್ಥಗಳೇನು ಕಡಿಮೆ ಬೆಲೆಗೆ ಸಿಗೋದ್ರಿಂದ ನಮ್ಮ ಭಾರತದಲ್ಲಿರ್ತಕ್ಕಂಥ ರೈತರು ಬೆಳೆದಿರ್ತಕ್ಕಂಥ ಬೆಳೆಗೆ ಒಂದು ಮಿನಿಮಮ್ ಪ್ರೈಸ್ ಅನ್ನೋದು ಕೂಡ ಸಿಗೋದಿಲ್ಲ. ಇವೆಲ್ಲ ಪದಾರ್ಥಗಳೇನಿರ್ತವೆ ಇವೆಲ್ಲ ಉಗ್ರಾಣಗಳಲ್ಲಿ ಹಂಗೆ ಸ್ಟಾಕ್ ಇರಬೇಕಾಗುತ್ತೆ. ಯಾಕಂತಂದ್ರೆ ಕಾಂಪಿಟೇಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅವ್ರ ಪ್ರೈಸ್ಗೂ ನಮ್ಮ ಪ್ರೈಸ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅಂಡ್ ನಾವು ಅವ್ರ ಜೊತೆ ಕಾಂಪಿಟೇಟ್ ಕೂಡ ಮಾಡೋಕ್ಕಾಗೋದಿಲ್ಲ. ಈ ರೀತಿ ಬೆಲೆಯ ಒಂದು ನಷ್ಟ ಕೂಡ ಅನುಭವಿಸಬೇಕಾಗುತ್ತೆ ನಮ್ಮ ಭಾರತದ ರೈತರು ಅಂತ ಕೂಡ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. MSP ಅನ್ನೋದು ಭಾರತದ ರೈತನಿಗೆ ಒಂದು ಕವಚ ಅಂತ ಹೇಳ್ಬೋದು. MSP ಅಂತಂದ್ರೆ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಹೇಳ್ಬಿಟ್ಟು ನಾವು ಕನ್ನಡದಲ್ಲಿ ಹೇಳೋದಾದ್ರೆ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳ್ತೀವಿ. ಈ ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ಯಾವ ರೀತಿ ಅಂತಂದ್ರೆ, ಈಗ ಬೆಳೆಗೆ ಮಳೆ ಯಾವ ರೀತಿ ಇಂಪಾರ್ಟೆಂಟ್ ಇರುತ್ತೋ ಅದೇ ರೀತಿ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಅನ್ನೋದು ರೈತನಿಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಅಮೆರಿಕ ಹೇಳೋದಾದ್ರೆ ಈ ಮಾರುಕಟ್ಟೆಗೆ MSP ಅನ್ನೋದು ಒಂದು ಅಡ್ಡಗಾಲ್ ಅಂತಾನೆ ಹೇಳ್ಬೋದು ಅಂತ ಅವ್ರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಫ್ ಇನ್ ಕೇಸ್ ಅವರು ಪ್ರಾಡಕ್ಟ್ಸ್ ಏನಾದ್ರು ಮಾರುಕಟ್ಟೆಗೆ ಬಂದಿದೆ ಅಂತಂದ್ರೆ, ರೈತರಿಗೆ ಈ MSP ಸಿಗೋದು ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸೊ ಇದನ್ನೇ ನಂಬ್ಕೊಂಡಿರ್ತಕ್ಕಂಥ ರೈತರಾಗಿರ್ಬೋದು, ಅಥವಾ ಈ ಒಂದು ಏನು ಮಿನಿಮಮ್ ರೇಟ್ ಅನ್ನೋದು ಸಿಕ್ಕಿಲ್ಲ ಮಾರುಕಟ್ಟೆಯಲ್ಲಿ, ಅವರು ಏನು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಒಂದು ರೇಟ್ ಸಿಕ್ಕಿಲ್ಲ ಅಂತಂದ್ರೆ, ಅಟ್ಲೀಸ್ಟ್ ಗೌರ್ಮೆಂಟ್ ಡಿಸೈಡ್ ಮಾಡೋ ಒಂದು ಕನಿಷ್ಠ ಬೆಂಬಲ ಬೆಲೆ ಆದ್ರೂ ಬಂದ್ರೆ ಅಟ್ಲೀಸ್ಟ್ ಅವರು ಉಸಿರಾಡೋ ಅಷ್ಟು ಅಥವಾ ಒಂದು ಲಾಭದಾಯಕ ಇಲ್ದಿದ್ರು ಅಟ್ಲೀಸ್ಟ್ ಅವರು ಖರ್ಚು ಮಾಡಿರೋ ಸ್ಪೆಂಡ್ ಮಾಡಿರೋದ್ರಲ್ಲಿ ಅಮೌಂಟ್ ಅನ್ನ ಬರೋಷ್ಟು ಕನಿಷ್ಠ ಅಮೌಂಟ್ ಅನ್ನ ಅವ್ರು ಗಳಿಸ್ಕೋಬಹುದು. ಅದು ಕೂಡ ಇಲ್ಲದೆ ಆಗುತ್ತೆ ಅಂತ ರೈತರು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಭಾರತದಲ್ಲಿ ಒಂದು ಹೈನುಗಾರಿಕೆ ಅನ್ನೋದು ಅಥವಾ ಹಸುಗಳನ್ನ ಸಾಕಿ ಅದರಿಂದ ಹಾಲನ್ನ ಕರೆದು ಡೈರಿಗೆ ಹಾಕೋದು, ಆ ಒಂದು ಹಸುವನ್ನ ನಾವು ಭಾರತದಲ್ಲಿ ಏನು ನಮ್ಮ ರೈತರು ಇರ್ತಾರೆ ಒಂದು ಫ್ಯಾಮಿಲಿ ಮೆಂಬರ್ ಆಗಿ ಕನ್ಸಿಡರ್ ಮಾಡ್ತಾರೆ. ಅದೇ ನಾವು ಅಮೆರಿಕ ಕಂಪೇರ್ ಮಾಡ್ಕೊಂಡಿದೀವಿ ಅಂತಂದ್ರೆ, ಅಲ್ಲಿರ್ತಕ್ಕಂಥ ಫಾರ್ಮಿಂಗ್ ಅಥವಾ ಹೈನುಗಾರಿಕೆ ಅವ್ರೇನು ಹಾಲು ಖರೀದಿ ಮಾಡೋದೇನಿರ್ತದೆ, ಅವ್ರಿಗೆ ಒಂದು ಫ್ಯಾಕ್ಟರಿ ರೀತಿಯಲ್ಲಿ ಹಲವಾರು ಹಸುಗಳನ್ನ ಕರೆದು ಅಲ್ಲಿರ್ತಕ್ಕಂಥ ಫಾರ್ಮಿಂಗ್ ಮಾಡ್ಬಿಟ್ಟು ಅಲ್ಲಿ ಅವರು ಲೀಟರ್ ಗಟ್ಲೆ 1000 ಲೀಟರ್ಸ್ ಗಟ್ಲೆ ಅವರು ಫಾರ್ಮಿಂಗ್ ಮಾಡ್ತಾರೆ. ಅಂಡ್ ಅದನ್ನ ಬೆಳೆದು ನಮ್ಮ ಮಾರುಕಟ್ಟೆಗೆ ತಗೋ ಬಂದಿದ್ದಾರೆ ಅಂತಂದ್ರೆ, ಇಲ್ಲೇನು ಹಳ್ಳಿ ಭಾಗದಲ್ಲಿ ಏನ್ ರೈತರು ಹಸುಗಳನ್ನ ಮೇಯಿಸಿ ಅದನ್ನ ಡೈರಿಗೆ ಹಾಲುಗಳನ್ನ ಎತ್ಕೊಂಡು ಹೋಗಿ ಹಾಕ್ತಾರಲ್ವಾ, ಸೊ ಅದು ಅವ್ರಿಗೆ ಮಿನಿಮಮ್ ಬೇಸ್ ಪ್ರೈಸ್ ಅನ್ನೋದು ಕೂಡ ಏನು ಸಪೋರ್ಟಿಂಗ್ ಪ್ರೈಸ್ ಅನ್ನೋದು ಕೂಡ ಸಿಗೋದಿಲ್ಲ. ಅಂಡ್ ಈಗ ಅಮೆರಿಕ ಹಾಲು ಆ ತರದ ಡೈರಿ ಪ್ರಾಡಕ್ಟ್ಸ್ ಏನಾದ್ರು ಮಾರುಕಟ್ಟೆಗೆ ಬಂದಿದ್ದಾವೆ ಅಂತಂದ್ರೆ, ಸೊ ಅವ್ರ ಜೊತೆ ನಮ್ಮ ರೈತರು ಅನ್ನೋದು ಕಾಂಪಿಟೇಟ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಂಡ್ ನಮ್ಮ ರೈತರು ಬೆಳೆದಿರ್ತಕ್ಕಂಥ ಬೆಳೆಗಾಗಿರ್ಬೋದು
ಆಗ್ಬೋದು ಅಥವಾ ಅವ್ರು ಹಾಕೋ ಹಾಲಿಗೆ ಆಗ್ಬೋದು ಕನಿಷ್ಠ ಬೆಲೆ ಅನ್ನೋದು ಕೂಡ ಸಿಗದೆ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಇದು ಒಂದು ಆತಂಕಕಾರಿ ಒಂದು ಸಂಗತಿ. ಅದಕ್ಕೋಸ್ಕರ ರೈತರು ಅತಿ ಹೆಚ್ಚು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ಬೋದು. ಅಂಡ್ ಮೋರೋವರ್ ಗೌರ್ಮೆಂಟ್ ಕೂಡ ಒಂದು ವಿಚಾರವನ್ನು ಇಲ್ಲಿ ವ್ಯಕ್ತಪಡಿಸಿದೆ. ನಾವು ರೈತರ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅನ್ನ ಮತ್ತೆ ಏನು ಡೈರಿ ಪ್ರಾಡಕ್ಟ್ಸ್ ಏನಿದೆ ಇದನ್ನ ನಾವು ಈ ಟ್ರೇಡ್ ಡೀಲ್ ಇಂದ ಒಂದು ಎಕ್ಸೆಪ್ಷನ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಬಟ್ ಅದು ಎಷ್ಟು ಮಟ್ಟಿಗೆ ಕೊಟ್ಟಿದ್ದಾರೆ ಇಲ್ಲ ಅನ್ನೋದು ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮೇಶನ್ ಅದು ಬೇಕಾಗ್ತಾ ಇದೆ. ಅಂಡ್ ಅದಕ್ಕೋಸ್ಕರ ರೈತರು ಕೂಡ ಇದ್ರ ಬಗ್ಗೆ ಅತಿ ಹೆಚ್ಚು ವಿರೋಧವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅಂಡ್ ಫೆಬ್ರವರಿ 12ಕ್ಕೆ ಒಂದು ಬಂದ್ ಅನ್ನು ಕೂಡ ಕರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ರೈತ ಬೆಳೆದಂತ ಬೆಳೆಯಲ್ಲಿ ಅವನೇನು ಫಸಲು ಬೆಳೆದಿರ್ತಾನೆ ಅದರಲ್ಲಿ ಬರ್ತಕ್ಕಂಥ ಬೀಜಗಳನ್ನ ತನ್ನಗೆ ಎಷ್ಟು ಬೇಕೋ ಅಷ್ಟನ್ನ ನೆಕ್ಸ್ಟ್ ಟೈಮ್ ಅವನ್ ಫಾರ್ಮಿಂಗ್ ಮಾಡ್ಲಿಕ್ಕೆ ಉಳಿಸ್ಕೊಳ್ತಾ ಇದ್ದ. ಇಫ್ ಇನ್ ಕೇಸ್ ಏನು ಅಮೆರಿಕದ ಟ್ರೇಡ್ ಡೀಲ್ ಇಂದ ಅಲ್ಲಿರ್ತಕ್ಕಂಥ ಬೀಜಗಳು ಇಲ್ಲೇನಾದ್ರೂ ಬಂದು ನಾವು ಯೂಸ್ ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ, ಅಮೆರಿಕದ ಕಂಪನಿಗಳಿಗೆ ಅವ್ರಿಗೆ ಪೇಟೆಂಟ್ ರೈಟ್ಸ್ ಇರುತ್ತೆ ಆ ಬೀಜಗಳ ಮೇಲೆ. ಅವಾಗ ಏನಾಗುತ್ತೆ ಅಂದ್ರೆ ರೈತನು ತನ್ನಲ್ಲಿ ಬೆಳೆದಿರ್ತಕ್ಕಂಥ ಅಮೆರಿಕದ ಬೀಜಗಳನ್ನು ಬೆಳೆದಿದ್ದಾನೆ ಅಂತಂದ್ರು ಅವನು ಉಳಿಸ್ಕೊಳ್ಳುವಂತಹ ಒಂದು ಹಕ್ಕನ್ನ ಕಳೆದುಕೊಳ್ತಾನೆ. ಒಬ್ಬ ಗ್ರಾಹಕನಾಗಷ್ಟೇ ಉಳ್ಕೋತಾನೆ. ನಮ್ಮ ಭಾರತದ ರೈತ ಸ್ವತಂತ್ರತೆ ಅನ್ನೋದು ಇರೋದಿಲ್ಲ. ಸ್ವತಂತ್ರವಾಗಿ ತಾನು ಬೆಳೆದಿರೋ ಬೆಳೆಯನ್ನ ಅಥವಾ ಬೀಜಗಳನ್ನ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರಿಗೆಲ್ಲವನ್ನು ರಿಟರ್ನ್ ಆಗಿ ಕೊಡಬೇಕು. ಕಂಪನಿಯೇ ಎಲ್ಲ ಕಂಟ್ರೋಲ್ ಅನ್ನ ಮಾಡೋದ್ರಿಂದ ರೈತನ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಎಲ್ಲದಕ್ಕೂ ತಾನೇನು ರೇಟ್ ಅನ್ನ ಡಿಸೈಡ್ ಮಾಡಕ್ ಆಗೋದಿಲ್ಲ. ಒಂದು ಕಾರ್ಪೊರೇಟ್ ಸಿಸ್ಟಮ್ ಅನ್ನೋದು ಕೂಡ ಇಲ್ಲಿ ಕೂಡ ಬಂದ್ಬಿಡುತ್ತೆ. ಏನ್ ಬೆಳೆದು ಇದ್ರು ಅದು ಕಂಪನಿಗೆ ಕೊಡಬೇಕು. ಅವ್ರು ಡಿಸೈಡ್ ಮಾಡೋ ಒಂದು ರೇಟೇ ಫಿಕ್ಸ್ ಆಗ್ಬಿಡುತ್ತೆ ಅಂತಾನೆ ಹೇಳ್ಬೋದು. ಅಮೆರಿಕ ವಿರುದ್ಧದ ಹೋರಾಟವೋ ಅಥವಾ ಈ ವ್ಯಾಪಾರ ಒಪ್ಪಂದ ವಿರುದ್ಧದ ಹೋರಾಟವೋ ಅಲ್ಲ, ಇದು ಒಂದು ಅಸಮಾನ ಹೋರಾಟದ ವಿರುದ್ಧ ಎಚ್ಚರಿಕೆ ಅಂತಾನೆ ಹೇಳ್ಬೋದು. ರೈತನಿಗೆ ರಕ್ಷಣೆ ಇಲ್ಲದ ಒಂದು ವ್ಯಾಪಾರ ಈಸ್ ಈಕ್ವಲ್ ಟು ಒಂದು ವಿನಾಶ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಯಾವುದೇ ಒಂದು ಟ್ರೇಡ್ ಡೀಲ್ ತಗೋ ಬಂದಿದೀವಿ ಅಂತಂದ್ರೆ ಅಲ್ಲಿ ರೈತರನ್ನ ಒಂದು ಎಕ್ಸೆಪ್ಷನ್ ಆಗಿ ತಗೋಬೇಕಾಗುತ್ತೆ. ಯಾಕಂದ್ರೆ ರೈತ ಅನ್ನೋದು ಬೆನ್ನೆಲುಬು. ರೈತನೇ ಒಂದು ಬೆಳೆ ಬೆಳೆದಿಲ್ಲ ಅಂತಂದ್ರೆ ನಾವು ತಿನ್ನೋ ಆಹಾರ ಕೂಡ ಕೊರತೆ ಬರುವಂತ ಸಾಧ್ಯತೆಗಳಿರ್ತದೆ. ಸೊ ಯಾವುದೇ ಒಂದು ಟ್ರೇಡ್ ಡೀಲ್ ಆಗ್ತಾ ಇದೆ ಅಥವಾ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗ್ತಾ ಇದೆ ಅಂತಂದಾಗ ಒಂದು ಸ್ಪೆಷಲ್ ಕ್ಯಾಟಗರಿ ಅನ್ನೋದು ರೈತನಿಗೆ ಮೀಸಲಿಡಬೇಕಾಗುತ್ತೆ. ಅಂಡ್ ಅವ್ರು ಬೆಳೆಯೋ ಬೆಳೆಗೆ ಕೂಡ ಒಂದು ಎಕ್ಸೆಪ್ಷನ್ ಅನ್ನೋದು ಕೊಡಬೇಕಾಗುತ್ತೆ. ಅಷ್ಟು ಒಂದು ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ದೇಶದ ಒಬ್ಬ ರೈತನ ಪರಿಸ್ಥಿತಿ ಅನ್ನೋದು. ಅಂಡ್ ಅವರ ರೋಲ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಕೂಡ ಆಗಿರುತ್ತೆ ಪ್ರತಿ ದೇಶದಲ್ಲಿ. ಇಷ್ಟಕ್ಕೂ ರೈತರ ಬೇಡಿಕೆಗಳೇನು ಅಂತ ನಾವು ನೋಡೋದಾದ್ರೆ ಒಂದೊಂದಾಗಿ ಕೃಷಿ ಕ್ಷೇತ್ರವನ್ನ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಥವಾ ಈಗೇನು ಅಮೆರಿಕದೊಂದಿಗೆ ನಾವು ವ್ಯಾಪಾರ ಒಪ್ಪಂದವನ್ನ ಮಾಡ್ಕೊಂಡಿದೀವಿ ಅದರಿಂದ ಹೊರಗಡೆ ಇಡಬೇಕು ಈ ಕೃಷಿ ಕ್ಷೇತ್ರನ ಅಂತ ಅವರು ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಮತ್ತೊಂದು ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಅಂತ ಏನಿದೆ, ಕನಿಷ್ಠ ಬೆಂಬಲ ಬೆಲೆಯನ್ನ ಅದಕ್ಕೊಂದು ಕಾನೂನು ಭರವಸೆ ಅನ್ನೋದು ಕೊಡಬೇಕು ಅಂತ. ಅಂಡ್ ಮತ್ತೊಂದು ಹಾಲು ಮತ್ತು ಆಹಾರ ಭದ್ರತೆಗೆ ಒಂದು ರಕ್ಷಣೆಯನ್ನ ಕೊಡಬೇಕು ಮತ್ತು ರೈತ ಸಂಘಗಳ ಒಂದು ಸಹಮತವನ್ನ ತಗೋಬೇಕು ಅಂತ ಹೇಳ್ತಾರೆ. ಇದೇ ರೀತಿ ಯಾವುದೇ ಒಂದು ಒಪ್ಪಂದವನ್ನ ಮಾಡ್ಕೋಬೇಕು ಅಂತಂದ್ರೆ ಸಾವಿರಾರು ಒಪ್ಪಂದಗಳು ಬರ್ತವೆ ಹೋಗ್ತವೆ, ಆದರೆ ರೈತ ನಾಶ ಆಗಿದ್ದಾನೆ ಅಂತಂದ್ರೆ ಇಡೀ ದೇಶವೇ ಸೋಲುತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸರ್ಕಾರ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕಾದು ನೋಡ್ಬೇಕಾಗುತ್ತೆ. ಇದಿಷ್ಟು ರೈತರು ಏನಕ್ಕೆ ಈ ಒಪ್ಪಂದದ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ತಿಳಿಸೋ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.